ಎಣ್ಣೆ ಯಾರಿಗೆ ತಾನೇ ಇಷ್ಟ ಇಲ್ಲ ಎಣ್ಣೆ ಹೇಳಿ ನೋಡೋಣ. ಎಣ್ಣೆಯಿಂದ ಮಾಡಿದಂತಹ ಒಂದು ತಿಂಡಿಯನ್ನ ಬೇಡ ಅಂತ ಹೇಳುವಂಥ ಒಂದು ವ್ಯಕ್ತಿನ ನೀವು ತೋರಿಸಿದ್ರೆ ಅದು ತುಂಬ ಅಪರೂಪ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ರಿಗೂ ಎಣ್ಣೆಯಲ್ಲಿ ಮಾಡುವಂತಹ ತಿಂಡಿ ತಿನಿಸುಗಳು ಎಲ್ಲ ತುಂಬ ಇಷ್ಟ ಆಗುತ್ತೆ. ಬಟ್ ಹೀಗೆ ನೀವು ಇಷ್ಟಪಟ್ಟು ತಿನ್ನುವಂತಹ ಎಣ್ಣೆ ನಿಜಕ್ಕೂ ಏನು, ಅದರಲ್ಲಿ ಏನು ಹಾಕಿ ಮಾಡ್ತಿದ್ದಾರೆ, ಹೇಗೆ ಮಾಡ್ತಿದ್ದಾರೆ, ಇದನ್ನೆಲ್ಲ ತಿಳ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಅಲ್ವಾ. ಯಾಕಂದರೆ ಅದನ್ನು ನೀವು ತಿಳ್ಕೊಂಡ್ರೆ ಮತ್ತೆ ಆ ಎಣ್ಣೆಯನ್ನು ಹೋಗಿ ಅಷ್ಟೇ ಇಷ್ಟಪಟ್ಟು ತಿನ್ನಲ್ಲ. ಯಾಕಂದರೆ ಅದನ್ನು ಮಾಡುವಂತಹ ವಿಧಾನ ಹಾಗಿದೆ. ಈ ವಿಡಿಯೋದಲ್ಲಿ ನಾನು ಎಣ್ಣೆ ಒಳ್ಳೇದಾ ಕೆಟ್ಟದಾ ಇದ್ರ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ಹೋಗಲ್ಲ. ಜಸ್ಟ್ ಎಣ್ಣೆಯನ್ನು ನೀವು ಡೈಲಿ ಮನೇಲಿ ಯೂಸ್ ಮಾಡ್ತಿರುವಂತಹ ಎಣ್ಣೆಯನ್ನು ಹೇಗೆ ಮಾಡ್ತಿದ್ದಾರೆ ಅಂತ ಹೇಳಿ ಮಾತ್ರ ಹೇಳ್ತೀನಿ. ಅದು ಒಳ್ಳೇದಾ ಕೆಟ್ಟ ಅಂತ ಹೇಳುವಂಥದ್ದನ್ನು ನೀವು ಡಿಸೈಡ್ ಮಾಡಿ. ನೀವು ಮನೆಯಲ್ಲಿ ಯಾವುದೇ ಎಣ್ಣೆಯನ್ನು ಯೂಸ್ ಮಾಡ್ತಿದ್ರು ಒಂದ್ಸಲ ತಿರುಗಿಸಿ ಅದರ ಪ್ಯಾಕೆಟ್ನಲ್ಲಿ ಇಂಗ್ರೀಡಿಯೆಂಟ್ಸ್ ಅಂತ ಹೇಳುವಂಥ ಒಂದು ವಿಷಯ ಇರುತ್ತೆ, ಅದನ್ನು ನೋಡಿ. ಫಸ್ಟ್ ಅದರಲ್ಲಿ ಏನು ಬರ್ದಿರ್ತಾರೆ ಅಂತ ಕೇಳಿದ್ರೆ, ನಾವು ನಾರ್ಮಲ್ ಆಗಿ ಎಲ್ಲರೂ ಯೂಸ್ ಮಾಡ್ತಿರುವಂಥದ್ದು ಸನ್ಫ್ಲವರ್ ಆಯಿಲ್. ಸೊ ಅದಕ್ಕೆ ನಾನು ಸನ್ಫ್ಲವರ್ ಆಯಿಲೇ ತಗೊಳ್ತಿದ್ದೀನಿ. ಸೊ ಅದ್ರಲ್ಲಿ ಏನು ಬರ್ದಿರ್ತಾರೆ ಅಂತ ಹೇಳಿದ್ರೆ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅಂತ ಹೇಳಿ ಬರ್ದಿರ್ತಾರೆ. ಸನ್ಫ್ಲವರ್ ಆಯಿಲ್ ಸರಿ, ಅದೆಂತ ರಿಫೈನ್ಡ್? ಸನ್ಫ್ಲವರ್ ಆಯಿಲ್ಗಳಲ್ಲಿ ಬೀಜದಿಂದ ಎಣ್ಣೆಯನ್ನು ತೆಗೆಯುವಾಗ ಫ್ಯಾಕ್ಟ್ರಿಯಲ್ಲಿ ಕೆಲವೊಂದು ಪ್ರಾಸೆಸ್ಗಳನ್ನು ಮಾಡ್ತಾರೆ. ಅದೇನು ಪ್ರಾಸೆಸ್ ಅಂದರೆ ಫಸ್ಟ್ ಬಂದ್ಬಿಟ್ಟು ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ತಾರೆ. ಅಂದರೆ ಏನು ಅಂತ ಕೇಳಿದರೆ, ಈಗ ಬೀಜದಿಂದ ಎಣ್ಣೆಯನ್ನು ತೆಗಿಬೇಕಲ್ಲ, ಸೊ ಆ ಪ್ರಾಸೆಸ್ನ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ತಾರೆ. ಸೊ ಈ ವಿಷಯವನ್ನು ಫ್ಯಾಕ್ಟ್ರಿಗಳಲ್ಲಿ ಹೇಗೆ ಮಾಡ್ತಾರೆ ಅಂತ ಕೇಳಿದರೆ ಹೆಕ್ಸೇನ್ ಅಂತ ಹೇಳುವಂಥ ಒಂದು ವಿಷಯನ ಹಾಕಿ ಮಾಡ್ತಾರೆ. ನಾರ್ಮಲ್ ಆಗಿ ಅದರಿಂದ ಎಣ್ಣೆನ ತೆಗಿಬೋದು, ಅದನ್ನು ಕಡ್ದು ತೆಗಿಬೋದು. ಬಟ್ ಆದರೆ ಆ ಪ್ರಾಸೆಸ್ ಸ್ವಲ್ಪ ತುಂಬ ಲೇಟ್ ಆಗುತ್ತೆ ಆ್ಯಂಡ್ ಅದಕ್ಕೆ ಬಂದ್ಬಿಟ್ಟು ತುಂಬ ಎನರ್ಜಿ ಕೂಡ ಖರ್ಚಾಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಈಸಿಯಾಗಿ ತೆಗಿಲಿಕ್ಕೋಸ್ಕರ ಹೆಕ್ಸೇನ್ ಅಂತ ಹೇಳುವಂಥ ವಿಷಯವನ್ನು ಅದರ ಜೊತೆಗೆ ಮಿಕ್ಸ್ ಮಾಡ್ತಾರೆ. ಈ ಹೆಕ್ಸೇನ್ ಏನು ಅಂತ ಕೇಳಿದ್ರೆ ಇದು ಬಂದ್ಬಿಟ್ಟು ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್. ನೀವು ಯಾವತ್ತಾದರೂ ಪೆಟ್ರೋಲ್ನ ಕುಡಿಯುವಂತಹದನ್ನು ಇಮ್ಯಾಜಿನ್ ಮಾಡಿರ್ತೀರಾ, ಬಟ್ ನಿಮಗೆ ಗೊತ್ತಾಗದೇ ಅದನ್ನೇ ಮಾಡ್ತಾ ಇದ್ದೀರಾ. ಸೊ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ನ ಹಾಕಿ ಆ ಬೀಜದಿಂದ ಎಣ್ಣೆಯನ್ನು ತೆಗಿತಾರೆ. ನಿಮ್ಮ ಮನೆಯಲ್ಲಿ ಈಗ ವಯಸ್ಸಾದವರಿದ್ರೆ, ಈಗ ನಮ್ಮ ಅಪ್ಪ ಅಮ್ಮನೇ ತಗೊಳ್ಳಿ ಅಂತ, ನಮ್ಮ ಅಪ್ಪ ಅಮ್ಮ ಕೂಡ ಸರಿ, ಈಗ ಮನೇಲಿ ಪೂರಿ ಮಾಡ್ತೇವೆ ಅಂತ ಹೇಳಿದ್ರೆ ನನಗೆ ಪೂರಿ ಎಲ್ಲ ಬೇಡ, ನನಗೆ ಮಾತ್ರ 2 ಚಪಾತಿ ಮಾಡಿಬಿಡು ಅಂತ ಹೇಳ್ತಾರೆ. ಅವ್ರು ಆ ಚಪಾತಿನೇ ತಿಂತಾರೆ, ಪೂರಿನ ಜಾಸ್ತಿಯಾಗಿ ತಿನ್ನಲ್ಲ. ಇಫ್ ವಡ ಬೋಂಡ ಇದೆಲ್ಲ ಮಾಡಿದ್ರೆ ಬಂದ್ಬಿಟ್ಟು ಇಲ್ಲ ಜಾಸ್ತಿ ಅಂದರೆ 2 ಅಷ್ಟೇ, ಅದಕ್ಕಿಂತ ಜಾಸ್ತಿಯಾಗಿ ತಿನ್ನಲ್ಲ. ಯಾಕಂದ್ರೆ ಅದು ಅವರಿಗೆ ಜೀರ್ಣ ಆಗಲ್ಲ, ಪ್ರಾಬ್ಲಮ್ ಕೊಡುತ್ತೆ ಅಂತ ಹೇಳುವಂತದನ್ನ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಈ ಹೆಕ್ಸೇನ್ನಿಂದಾಗಿನೇ ಆ ಪ್ರಾಬ್ಲಮ್ ಎಲ್ಲ ಆಗೋದು. ನಿಜವಾದ ಎಣ್ಣೆಯಿಂದ ಮಾತ್ರ ಮಾಡುವಂತಹ ಒಂದು ವಸ್ತು ಆಗಿದ್ರೆ ಅದನ್ನು ಧಾರಾಳವಾಗಿ ತಿನ್ಬೋದು, ಧಾರಾಳವಾಗಿ ಜೀರ್ಣ ಮಾಡ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ದೇಹ ಬಂದ್ಬಿಟ್ಟು ಎಣ್ಣೆಯನ್ನು ಜೀರ್ಣ ಮಾಡುವಷ್ಟು ಶಕ್ತಿ ನಮ್ಮ ದೇಹಕ್ಕೆ ಇದೆ. ಅದು ವಯಸ್ಸಾದವರಿಗೆ ಕೂಡ ಸರಿ ಇದೆ. ಬಟ್ ಪೆಟ್ರೋಲ್ನ ಜೀರ್ಣ ಮಾಡುವಂತಹ ಶಕ್ತಿ ನಮ್ಮ ದೇಹಕ್ಕೆ ಇಲ್ಲ. ಇನ್ಫ್ಯಾಕ್ಟ್ ವಯಸ್ಸಾದವರಂತ ಮಾತ್ರ ಅಲ್ಲ, ಯಂಗ್ ಆಗಿರೋರನ್ನು ಕೂಡ ತಗೊಳ್ಳಿ ಅಂತೆ. ನಾವು ಕೂಡ ಅಂದರೆ ನಮ್ಮ ವಯಸ್ಸಲ್ಲಿರುವಂಥವ್ರು ಕೂಡ ಪೂರಿನ ತಿಂದರೆ ಇಲ್ಲ ಎಣ್ಣೆಯಿಂದ ಮಾಡಿದಂಥ ಒಂದು ವಿಷಯವನ್ನ ತಿಂದರೆ ಏನೋ ಒಂದು ಇಲ್ಲಿ ಸಿಕ್ಕಾಕೊಂಡಾಗಿರುತ್ತೆ, ಚೆಸ್ಟಲ್ಲಿ ಒಂಥರ ಕರಗದ ಹಾಗೆ, ವಾಮಿಟ್ ಬರೋ ಹಾಗೆ, ಅಜೀರ್ಣ ಆಗದ ಹಾಗೆ, ಹೀಗೆಲ್ಲ ಫೀಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ಎಣ್ಣೆಯನ್ನು ನಮ್ಮಿಂದ ಜೀರ್ಣ ಮಾಡೋಕ್ಕಾಗತ್ತೆ, ಬಟ್ ಪೆಟ್ರೋಲನ್ನು ಜೀರ್ಣ ಮಾಡೋಕ್ಕಾಗಲ್ಲ, ಅಷ್ಟು ಪವರ್ ಎಲ್ಲ ನಮ್ಮ ಬಾಡಿಗಿಲ್ಲ. ಸೊ ಅದಕ್ಕೋಸ್ಕರನೇ ಬಂದ್ಬಿಟ್ಟು ಅದು ಒಳಗೋದ ತಕ್ಷಣ ಪ್ರಾಬ್ಲಮ್ ಕೊಡುತ್ತೆ. ಸೊ ಇಫ್ ನೀವು ಎಣ್ಣೆ ಅಂಶ ತಿಂದ ತಕ್ಷಣ ನಿಮ್ಗೆ ಹೀಗೆಲ್ಲ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ರೆಕಗ್ನೈಸ್ ಮಾಡ್ಕೊಳ್ಳಿ, ಅದರಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಇಷ್ಟು ಮಾತ್ರನ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅಲ್ಲ, ಇನ್ನೂ ತುಂಬಾ ಇದೆ. ನೆಕ್ಸ್ಟ್ ಪ್ರಾಸೆಸ್ ಬಂದ್ಬಿಟ್ಟು ನ್ಯೂಟ್ರಲೈಸೇಷನ್ ಅಂತ ಹೇಳ್ತಾರೆ. ಅಂದ್ರೆ ನಿಜವಾದಂತಹ ಎಣ್ಣೆ ಬಂದ್ಬಿಟ್ಟು ಈಗ ನೀವು ನೋಡ್ತಿದ್ದೀರಲ್ಲ, ಈ ಪ್ಯಾಕೆಟ್ ಅಲ್ಲಿರುವಂತಹ ಈ ಎಣ್ಣೆಗಳು ಈ ಕಲರ್ ಅಲ್ಲಿ ಇರಲ್ಲ, ಅದು ಸ್ವಲ್ಪ ಕಲರ್ ಚಂದ ಇಲ್ಲದೆ ಸ್ವಲ್ಪ ಆಚೆ ಈಚೆ ಇರುತ್ತೆ. ಬಟ್ ಹಾಗೇನೆ ಮಾರಿದ್ರೆ ಹೇಗೆ ಜನರು ತಕೊಂತಾರೆ? ಜನರಿಗೆ ಬಂದ್ಬಿಟ್ಟು ಚೆನ್ನಾಗಿ ಪಳಪಳ ಅಂತ ಇರಬೇಕು, ಚೆನ್ನಾಗಿ ಹೊಳಿಬೇಕು, ಕ್ಲಿಯರ್ ಆಗಿರ್ಬೇಕು, ಆಗ ಮಾತ್ರ ಅದನ್ನ ಪ್ಯೂರ್ ಅಂತ ಅನ್ಕೊಂಡು ತೆಗಿತಾರೆ. ಸೊ ಅದಕ್ಕೋಸ್ಕರ ಏನ್ ಮಾಡೋದು, ಅದರಿಂದ ಕಲರ್ನ ತೆಗೆಯುವಂತಹದಕ್ಕೆ ನ್ಯೂಟ್ರಲೈಸೇಷನ್ ಅಂತ ಹೇಳ್ತಾರೆ. ಸೊ ಈ ಕಲರ್ ಅನ್ನು ತೆಗಿಲಿಕ್ಕೋಸ್ಕರ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಬ್ಲೀಚ್, ನೀವು ಟಾಯ್ಲೆಟಿಗೆಲ್ಲ ಕ್ಲೀನ್ ಮಾಡ್ಲಿಕ್ಕೋಸ್ಕರ, ಟಾಯ್ಲೆಟ್ ಪಳಪಳ ಅಂತ ಹಾಕ್ಲಿಕ್ಕೋಸ್ಕರ ಬ್ಲೀಚ್ ಹಾಕ್ತಿರಲ್ಲ, ಸೊ ಅದೇ ಬ್ಲೀಚೇ. ಆ ಬ್ಲೀಚ್ನ ಹಾಕಿ ಅದರಿಂದ ಇರುವಂತಹ ಕಲರ್ನೆಲ್ಲ ತೆಗೆದುಬಿಟ್ಟು ಆ ಆರ್ಟಿಫಿಷಿಯಲ್ ಆಗಿ ಬರುವಂತಹ ಪಳಪಳ ಅಂತ ಹೇಳುವ ಕಲರ್ನ ಕೊಡ್ತಾರೆ. ಸೊ ಸೆಕೆಂಡ್ ಪ್ರಾಸೆಸ್ ಮುಗೀತು ಅಷ್ಟೇನಾ ಅಂತ ಕೇಳಿದ್ರೆ ಇಲ್ಲ, ಇನ್ನೂ ಕೂಡ ಒಂದಿದೆ. ಇನ್ನೊಂದು ಪ್ರಾಸೆಸ್ ಏನು ಅಂತ ಕೇಳಿದ್ರೆ ಡಿಆರ್ಡರೈಸೇಷನ್ ಅಂತ ಹೇಳ್ತಾರೆ. ಅಂದ್ರೆ ನ್ಯಾಚುರಲ್ ಆಗಿ ತೆಗೆಯುವಂತಹ ಎಣ್ಣೆಗೆ ಅಂತ ಹೇಳಿ ಒಂದು ಪರಿಮಳ ಇರುತ್ತೆ. ಈಗ ನೀವು ತೆಂಗಿನೆಣ್ಣೆ ಯೂಸ್ ಮಾಡ್ತೀರಾ ಅಂದ್ರೆ ಬಾಟ್ಲ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಪರಿಮಳ ಬರುತ್ತಲ್ಲ, ಸೊ ಹಾಗೇನೆ ಎಲ್ಲಾ ಎಣ್ಣೆಗೂ ಬಂದ್ಬಿಟ್ಟು ಒಂದೊಂದು ಪರಿಮಳ ಇರುತ್ತೆ. ಸೊ ಆ ಪರಿಮಳದಿಂದಾಗಿ ಆ ಎಣ್ಣೆನ ಐಡೆಂಟಿಫೈ ಮಾಡ್ತಾರೆ. ಬಟ್ ಆ ಪರಿಮಳ ಅಷ್ಟೇನು ಚೆನ್ನಾಗಿರತ್ತ ಅಂತ ಕೇಳಿದ್ರೆ ಅದು ಈಗ ಎಲ್ಲಾ ಕಸ್ಟಮರ್ಸ್ನು ಅಟ್ರಾಕ್ಟ್ ಮಾಡುವಷ್ಟು ಚೆನ್ನಾಗಿರಲ್ಲ, ಅದೊಂದು ನ್ಯಾಚುರಲ್ ಆದಂತಹ ಪರಿಮಳ ಮಾತ್ರ ಇರುತ್ತೆ. ಬಟ್ ಈ ಕಂಪನಿಯವ್ರಿಗೆ ಏನ್ ಬೇಕು, ಎಲ್ಲರನ್ನು ಅಟ್ರಾಕ್ಟ್ ಮಾಡುವಂತಹ ಒಂದು ಪರಿಮಳ ಬೇಕಲ್ಲ, ಅದಕ್ಕೋಸ್ಕರ ಅದರಲ್ಲಿರುವಂತಹ ಒರಿಜಿನಲ್ ಪರಿಮಳ ಎಲ್ಲ ತೆಗೆದು ಆರ್ಟಿಫಿಷಿಯಲ್ ಆಗಿ ತಂದು ಹಾಕುವಂತ, ನಮ್ಮನ್ನೆಲ್ಲ ಅಟ್ರಾಕ್ಟ್ ಮಾಡ್ಲಿಕ್ಕೋಸ್ಕರ ಒಂದು ಆರ್ಟಿಫಿಷಿಯಲ್ ಆದಂತಹ ಪರಿಮಳ ಹಾಕುವಂತದಕ್ಕೆ ಡಿಆರ್ಡರೈಸೇಷನ್ ಅಂತ ಹೇಳ್ತಾರೆ. ಇದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಆ ಎಣ್ಣೆಯನ್ನ ಬಂದ್ಬಿಟ್ಟು ವಿಪರೀತವಾಗಿ ಕುದಿಸ್ತಾರೆ. ಈಗ ನಾರ್ಮಲ್ ಆಗಿ ನಾವು ಕೇಳಿರ್ಬೋದು, ಒಂದ್ಸಲ ಯೂಸ್ ಮಾಡಿದಂತಹ ಎಣ್ಣೆಯನ್ನ ಮತ್ತೊಮ್ಮೆ ಯೂಸ್ ಮಾಡಬಾರ್ದು. ಈಗ ಒಂದ್ಸಲ ಫ್ರೈ ಮಾಡಿದೇವೆ ಅಂತ ಹೇಳಿದ್ರೆ ಅದನ್ನ ಮತ್ತೊಮ್ಮೆ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆಂತ ಕೇಳಿದ್ರೆ ಎಣ್ಣೆಯಲ್ಲಿ ಬಂದ್ಬಿಟ್ಟು 50% ಕೊಬ್ಬಿನ ಅಂಶ ಇರುತ್ತೆ. ಸೊ ಕೊಬ್ಬಿನ ಅಂಶ ಕೆಟ್ಟದ್ದು ಅಂತ ಹೇಳಿ ಮೋಸ್ಟ್ ಆಫ್ ದ ಜನರು ಅನ್ಕೊಂಡಿದ್ದಾರೆ, ಬಟ್ ಅಲ್ವೇ ಅಲ್ಲ.
ಕೊಬ್ಬಿನಾಂಶ ಬಂದ್ಬಿಟ್ಟು ಒಳ್ಳೇದು. ಕೊಬ್ಬಿನಾಂಶದಲ್ಲಿ 2 ವಿಧ ಇದೆ, ಒಳ್ಳೆ ಕೊಬ್ಬು, ಕೆಟ್ಟ ಕೊಬ್ಬು, ಗುಡ್ ಫ್ಯಾಟ್, ಬ್ಯಾಡ್ ಫ್ಯಾಟ್ ಅಂತ ಹೇಳಿ. ಗುಡ್ ಫ್ಯಾಟ್ ಬಂದ್ಬಿಟ್ಟು ದೇಹಕ್ಕೆ ತುಂಬಾ ಒಳ್ಳೇದು ಅಂಡ್ ಅದು ಬಂದ್ಬಿಟ್ಟು ದೇಹಕ್ಕೆ ಬೇಕು, ಅದಿದ್ರೆ ಮಾತ್ರ ದೇಹದಿಂದ ನಾರ್ಮಲ್ ಆಗಿರಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಗುಡ್ ಫ್ಯಾಟ್ ಬಂದ್ಬಿಟ್ಟು ಎಣ್ಣೆಯಲ್ಲಿ ನ್ಯಾಚುರಲ್ ಆಗಿ ಇರುತ್ತೆ. ಸೊ ಇದನ್ನ ಬಂದ್ಬಿಟ್ಟು ಈಗ ವಿಪರೀತವಾಗಿ ಕುಡಿಸಿದ್ರೆ, ಎಣ್ಣೆಯನ್ನ ಬಂದ್ಬಿಟ್ಟು ಕುದಿಸಿದ್ರೆ ಆ ಫ್ಯಾಟ್ ಎಲ್ಲ ಬಂದ್ಬಿಟ್ಟು ಹೋಗ್ಬಿಡತ್ತೆ. ಸೊ ಸ್ವಲ್ಪ ಆಗಿ ಹೋಗ್ಬಿಟ್ಟು ಅದೇನಾಗುತ್ತೆ ಅಂತ ಹೇಳಿದ್ರೆ ಲಾಸ್ಟಿಗೆ ಬರೀ ಒಂದು ವೇಸ್ಟ್ ಮಾತ್ರ ಇರುತ್ತೆ ಅದರಲ್ಲಿ. ಸೊ ಹಾಗೆ ನಾವು ಕುದಿಸ್ತಾ ಇರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿರುವಂತಹ ಒಳ್ಳೆ ಅಂಶ, ಫ್ಯಾಟ್, ಮಿನರಲ್ಸ್, ವೈಟಮಿನ್ಸ್ ಎಲ್ಲ ಹೋಗ್ಬಿಡುತ್ತೆ. ಲಾಸ್ಟಿಗೆ ಅದೊಂದು ವೇಸ್ಟ್ ಆದಂತಹ ಒಂದು ವಿಷಯವಾಗಿನೇ ಇರುತ್ತೆ. ಸೊ ಅದಕ್ಕೋಸ್ಕರನೇ ಹೊರಗಡೆ ಮಾಡುವಂತಹ ತಿಂಡಿಯನ್ನೆಲ್ಲ ತಿನ್ಬಾರ್ದು. ಯಾಕಂತ ಹೇಳಿದ್ರೆ ಅವ್ರು ಅದನ್ನ ಎಷ್ಟು ಸಲ ಕುದಿಸ್ತಾರೆ ಅಂತ ಹೇಳುವಂಥದ್ದು ಲೆಕ್ಕವೇ ಇಲ್ಲ. ಸೊ ಅಷ್ಟು ಸಲ ಮತ್ತೆ ಅದನ್ನು ಕುದಿಸುವ ಕಾರಣ ಅದು ದೇಹಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಬಟ್ ಈ ಪ್ಯಾಕೆಟ್ ಅಲ್ಲಿರುವಂತಹ ಎಣ್ಣೆಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಆಲ್ರೆಡಿ ಅವ್ರು ಕುದಿಸಿಯೇ ಕೊಡುವಂತಹದ್ದು, ಆಲ್ರೆಡಿ ವಿಪರೀತವಾಗಿ ಕುದಿಸಿ ಅದರಲ್ಲಿರುವಂತಹ ಎಲ್ಲಾ ಕೊಬ್ಬಿನಾಂಶ ಆಗಿರ್ಲಿ, ವಿಟಮಿನ್ಸ್ ಆಗಿರ್ಲಿ, ಮಿನರಲ್ಸ್ ಆಗಿರ್ಲಿ, ಇಷ್ಟು ಕುದಿಸ್ಬೇಕಾದ್ರೆ ಅದೆಲ್ಲ ಹೋಗ್ಲೇ ಬಿಡುತ್ತೆ. ಸೊ ಅದನ್ನೆಲ್ಲ ತೆಗೆಸ್ಬಿಟ್ಟು ಆಗ ಅದಕ್ಕೆ ಏನಿರಲ್ಲ, ಪರಿಮಳವೂ ಇರಲ್ಲ, ಟೇಸ್ಟು ಇರಲ್ಲ, ಏನೂ ಇರಲ್ಲ. ಸೊ ಅದಕ್ಕೆ ಆರ್ಟಿಫಿಷಿಯಲ್ ಆಗಿ ಪರಿಮಳ, ಟೇಸ್ಟ್ ಎಲ್ಲ ಹಾಕ್ತಾರೆ, ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿ ಏನೋ ಒಂದು ಮಾಡಿ ಅದನ್ನ ಪ್ಯಾಕೆಟ್ ಮಾಡಿ ಕೊಟ್ಟು ಕಳಿಸ್ತಿದ್ದಾರೆ. ಸೊ ಇದುವೇ ನೀವು ಯೂಸ್ ಮಾಡ್ತಿರುವಂತಹ ಎಣ್ಣೆ. ಅದರಲ್ಲಿ ಒರಿಜಿನಲ್ ಆದಂತಹ ಟೇಸ್ಟ್ ಇಲ್ಲ, ಒರಿಜಿನಲ್ ಆದಂತಹ ಒಂದು ಸ್ಮೆಲ್ ಇಲ್ಲ, ಒರಿಜಿನಲ್ ಆದಂತಹ ವೈಟಮಿನ್ಸ್, ಮಿನರಲ್ಸ್ ಯಾವುದೂ ಇಲ್ಲ. ನೀವು ಆ ಪ್ಯಾಕೆಟ್ ಅಲ್ಲಿ ನೋಡ್ಬೋದು, ಅದರಲ್ಲಿ ವಿಟಮಿನ್ ಎ, ವಿಟಮಿನ್ ಡಿ ಅನ್ನೆಲ್ಲ ಆ್ಯಡ್ ಮಾಡಿದ್ದಾರೆ ಅಂತ ಹೇಳಿ ಬರ್ದಿರುತ್ತೆ. ನ್ಯಾಚುರಲ್ ಆಗಿ ತೆಗೆಯುವಂತಹ ಎಣ್ಣೆಯಲ್ಲಿ ಆಲ್ರೆಡಿ ವಿಟಮಿನ್ಸ್ ಎಲ್ಲ ಇರುತ್ತೆ. ಮತ್ತೆ ಯಾಕೆ ಅದನ್ನ ಆ್ಯಡ್ ಮಾಡಬೇಕು ಅವರು? ಯಾಕಂತ ಹೇಳಿದ್ರೆ ಆಲ್ರೆಡಿ ಅವರು ಅದನ್ನ ತೆಗೆದುಬಿಟ್ಟಿದ್ದಾರೆ ಕುದಿಸಿ, ಅದಕ್ಕೋಸ್ಕರನೇ ಆ್ಯಡ್ ಮಾಡುವಂತಹದ್ದು. ಸೊ ಆ್ಯಡ್ ಮಾಡೋದ್ರಿಂದಾಗಿ ಯಾವತ್ತು ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಸಿಗಲ್ಲ. ಅದನ್ನ ನಾವು ನ್ಯಾಚುರಲ್ ಆಗಿ ತಿನ್ಬೇಕೇ ಹೊರತು ಈಗ ಆರ್ಟಿಫಿಷಿಯಲ್ ಆಗಿ ನಾವು ಮಾತ್ರೆಯ ಮೂಲಕ ಇಲ್ಲ ಇಂತಹ ವಿಷಯಗಳ ಮೂಲಕ ಎಲ್ಲ ತಿಂದ್ರೆ ಅದು ದೇಹಕ್ಕೆ ಸೇರಲ್ಲ, ಅದು ದೇಹಕ್ಕೆ ಕೆಟ್ಟದೇ ಕೊಡುತ್ತೆ. ಸೊ ಏನೆಲ್ಲ ಹಾಕಬಾರ್ದು, ಪೆಟ್ರೋಲು, ಬ್ಲೀಚು ಇದನ್ನೆಲ್ಲ ಹಾಕಿನೇ ನೀವು ನಾರ್ಮಲ್ ಆಗಿ ತಿನ್ನುವಂತಹ ಎಣ್ಣೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಇದೆಲ್ಲ ನಮ್ಗೆ ಗೊತ್ತಿಲ್ಲದೆ ಅಡ್ವರ್ಟೈಸ್ಮೆಂಟ್ಸ್ ನಲ್ಲಿ ಶಕ್ತಿ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ ಹೇಳುವಾಗ ಆಹಾ ಎಷ್ಟೆಲ್ಲ ಸಿಗುತ್ತೆ, ಇದುವೇ ಬೆಸ್ಟ್, ಇದುವೇ ಒಳ್ಳೇದು ಅನ್ಕೊಂಡು ನಾವೆಲ್ಲ ಹೋಗಿ ಅದನ್ನ ತೆಗೆದು ಯೂಸ್ ಮಾಡ್ತಾ ಇದ್ದೇವೆ. ಈಗ ಹೇಳಿ ಇದು ಒಳ್ಳೇದಾ ಕೆಡ್ದಾ ಅಂತ ಹೇಳಿ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ ಇದೆ. ಈಗ ನಾವು ದೀಪಕ್ಕೆ ಯೂಸ್ ಮಾಡ್ತೇವಲ್ಲ ಎಳ್ಳೆಣ್ಣೆ ಅಂತ ಹೇಳ್ತಾರೆ. ಸೊ ನಾನು ಅಮ್ಮನ ಹತ್ರ ಒಂದ್ಸಲ ಕೇಳಿದೆ, ಈ ದೀಪಕ್ಕೆ ಯೂಸ್ ಮಾಡುವಂತಹ ಎಣ್ಣೆ ಎಲ್ಲ ಹೇಗೆ ಮಾಡ್ತಾರೆ ಅಮ್ಮ ಅಂತ. ನಮ್ಮ ಅಮ್ಮ ಹೇಳಿದ್ರು ಅದನ್ನ ಎಳ್ಳೆಣ್ಣೆಯಿಂದ ಮಾಡ್ತಾರೆ. ಸೊ ಎಳ್ಳು ಬಂದ್ಬಿಟ್ಟು ಯಾಕೆ ಹಾಗೆ ಉರಿಸ್ತಾರೆ ಅಂತ ಕೇಳಿದ್ರೆ ಆ ಎಣ್ಣೆ ಸ್ಮೆಲ್ ಬಂದ್ಬಿಟ್ಟು ಅದು ಉರಿಯುವಾಗ ಆ ಸ್ಮೆಲ್ ಅನ್ನ ತಗೊಂಡ್ರೆ ಸಾಕು, ನಮ್ಮ ದೇಹಕ್ಕೆ ಅಷ್ಟು ಒಳ್ಳೇದು. ಸೊ ಅದಕ್ಕೋಸ್ಕರ ಎಳ್ಳೆಣ್ಣೆನ ಯೂಸ್ ಮಾಡಿ ಬಂದ್ಬಿಟ್ಟು ಆ ದೀಪವನ್ನೆಲ್ಲ ಉರಿಸ್ತಾರೆ ಅಂತ ಹೇಳಿ. ಬಟ್ ಒಂದ್ಸಲ ನಾನು ಆ ಎಳ್ಳೆಣ್ಣೆ ಪ್ಯಾಕೆಟ್ ತಗೊಂಡು, ದೀಪದ ಎಣ್ಣೆಯ ಪ್ಯಾಕೆಟ್ ತಗೊಂಡು ಅದನ್ನು ತಿರುಗಿಸಿ ನೋಡುವಾಗಲೇ ಗೊತ್ತಾಯ್ತು ಅದರಲ್ಲಿ ರಿಫೈನ್ಡ್ ರೈಸ್ ಆಯಿಲ್ ಅಂತ ಹೇಳಿ ಬರ್ದಿತ್ತು. ಸೊ ಇದು ಯಾವ ಎಣ್ಣೆ ಅಂತಾನೆ ಗೊತ್ತಾಗದೆ ಆ ಎಣ್ಣೆನ ನಾವು ಎಳ್ಳೆಣ್ಣೆ ಅಂತ ಅನ್ಕೊಂಡು ತಗೊಂತಿದ್ದೇವೆ. ಇಷ್ಟು ವರ್ಷದಿಂದ ಎಳ್ಳೆಣ್ಣೆ ಅಂತ ಹೇಳಿ ಅದನ್ನ ಯೂಸ್ ಮಾಡ್ತಿದ್ದೇವೆ, ಬಟ್ ಅದು ಎಳ್ಳೆಣ್ಣೆನೇ ಅಲ್ಲ. ಆ್ಯಂಡ್ ಅದನ್ನ ಮರೆಸ್ಲಿಕ್ಕೋಸ್ಕರ ನೋಡಿ ಮೇಲೆ ಸೀಲ್ ಬೇರೆ ಹಾಕ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ವಿಷಯಗಳನ್ನ ಕೇಳುವಾಗ ನಿಮಗೆ ಖಂಡಿತವಾಗಿಯೂ ಒಂದು ಡೌಟ್ ಬಂದೇ ಬರುತ್ತೆ, ಹಾಗಾದ್ರೆ ನಾನು ಯಾವ ಎಣ್ಣೆನ ಯೂಸ್ ಮಾಡಲಿ ಅಂತ ಹೇಳಿ. ಅದಕ್ಕೋಸ್ಕರ ಒಂದು ವಿಡಿಯೋ ಆಲ್ರೆಡಿ ನಾನು ಮಾಡಿದ್ದೀನಿ. ಸೊ ಇಲ್ಲೇ ಸ್ಕ್ರೀನಲ್ಲಿ ಕಾಣ್ತಿದೆ ನೋಡಿದ್ರಾ. ಸೊ ಈ ವಿಡಿಯೋನ ಓಪನ್ ಮಾಡಿ ನೋಡಿ ಯಾವ ಎಣ್ಣೆ ಯೂಸ್ ಮಾಡಲಿಕ್ಕೆ ಬೆಸ್ಟು